ಆತ್ಮೀಯ ಮಿತ್ರರೇ, ಈ ಒಂದು ಜನಪದಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಆ ಹಾಡುಗಳನ್ನು ಹಾಡ್ತಾ ಇದ್ದರೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಖುಷಿ ಅಂತಕ್ಕಂಥದ್ದು ಲಭಿಸ್ತಾ ಹೋಗುತ್ತೆ. ನಮ್ಮ ಒಂದು ಸಂತೋಷವನ್ನು ನಾವೇ ಕಂಡುಕೊಳ್ಬೇಕು. ಆ ಸಂತೋಷ ಅಂತಕ್ಕಂಥದ್ದು ಯಾವುದೇ ಹಣದಿಂದಾಗಲಿ ಯಾವುದೇ ವಸ್ತುಗಳಿಂದಾಗಲಿ ಸಿಗುವುದಿಲ್ಲ. ಅದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮನೋಭಾವನೆ. ಆ ಸಂತೋಷವನ್ನು ನಾವು ಕಂಡುಕೊಳ್ಬೇಕು ಅಂತಂದರೆ ಹಾಡುಗಳಿಗೆ, ಪುಸ್ತಕಗಳಿಗೆ ಹೆಚ್ಚು ಒತ್ತನ್ನು ನಮ್ಮ ಜೀವನದಲ್ಲಿ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಜಾನಪದ ಹಾಡನ್ನು ಹಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ. ತನ್ನಂಗ ತಾನಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ತುಂಬ ಐತಿ ಕೈಲಾಸ, ಕಣ್ತುಂಬ ಐತಿ ಕೈಲಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ. ಬಂಗಾರ ಬಳೆ ಇಟ್ಟು ಬಡವರನ ಬೈಬ್ಯಾಡ, ಬಂಗಾರ ಬಳೆ ಇಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಬಿಸಿಲು ನೆರಳಲ್ಲ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ. ಎಷ್ಟುಂಡರೆಂದು ಎನಬೇಡ, ಎಷ್ಟುಂಡರೆಂದು ಎನಬೇಡ ಮಗಳೇ, ಮುಟ್ಯಾವ ಶಿವನ ಸದರಿಗೆ, ಮುಟ್ಯಾವ ಶಿವನ ಸದರಿಗೆ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ.
ಬೇಲಿ ಮ್ಯಾಗಳ ಹೂವು ಬೆಳ್ಳಗಿದ್ದರೇನು, ಬೇಲಿ ಮ್ಯಾಗಳ ಹೂವು ಬೆಳ್ಳಗಿದ್ದರೇನು, ಮಲ್ಲಿಗೆ ಹೂವಿನಂತ ಮನೆಗಂಡ, ಮಲ್ಲಿಗೆ ಹೂವಿನಂತ ಮನೆಗಂಡನ ಬಿಟ್ಟು ಅನ್ಯ ಪುರುಷರಿಗೆ ಒಲಿಬೇಡ, ಅನ್ಯ ಪುರುಷರಿಗೆ ಒಲಿಬೇಡ. ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ಹೆಣ್ಣಿನ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ. ನಾರಿ ಗಂಡನ ಮಾತು ಮೀರಿ ನಡೆಯಲು ಬೇಡ, ನಾರಿ ಗಂಡನ ಮಾತು ಮೀರಿ ನಡೆಯಲು ಬೇಡ. ಸಾರಿ ಹೇಳುವೆನು ನಿನಗೆ ಕೇಳುವ, ಸಾರಿ ಹೇಳುವೆನು ನಿನಗೆ ಕೇಳುವ ಮಗಳೇ, ದಾರಿ ಬಿಡಬೇಡ ಕಡೆ ತನಕ, ದಾರಿ ಬಿಡಬೇಡ ಕಡೆ ತನಕ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ಹೆಣ್ಣಿನ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ. ವಂದನೆಗಳು. ಈ ರೀತಿಯಾಗಿ ಹಾಡುಗಳನ್ನು ಹಾಡ್ತಾ ಇದ್ದರೆ ನಮ್ಮ ಮನಸ್ಸು ಕೂಡ ಸಂತೋಷವಾಗಿರುತ್ತೆ, ಮತ್ತು ನಮ್ಮ ಬಾಡಿಯಲ್ಲಿ ಕೂಡ ಒಂದು ಶಕ್ತಿ ಅಂತಕ್ಕಂಥದ್ದು ಉದಿಸುತ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.